श्रोतव्यो मंतव्यो निदिध्यासितव्यः। ಅಮ್ಮ 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 ಮೈತ್ರೇಯಿ, ಅಮ್ಮ ಕಾತ್ಯಾಯಿನಿ, ಅಮ್ಮ 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 ಮೈತ್ರೇಯಿ, ಅಮ್ಮ ಮೈತ್ರೇಯಿ, ಪ್ರಣಾಮ ಅಮ್ಮ. ಅಮ್ಮ, ಮತ್ತೊಮ್ಮೆ ನಮ್ಮ ಆಚಾರ್ಯರು ಜನಕ ಸಭೆಯಲ್ಲಿ ಎಲ್ರನ್ನೂ ಪರಾಜಿತಗೊಳಿಸಿದ್ರು. ಈ ಬಾರಿ 1000 ಗೋವುಗಳನ್ನ ಗೆದ್ದಿದ್ದಾರೆ. 1000 ಗೋವುಗಳು? ಅಷ್ಟು ಮಾತ್ರ ಅಲ್ಲ, ಪ್ರತಿ ಗೋವಿನ ಕೊಂಬಿನ ಮೇಲೆ 10 ಸ್ವರ್ಣ ಮುದ್ರೆಗಳು ಬಂದಿವೆ. ಪ್ರತಿ ಗೋವಿನ ಕೊಂಬಿನ ಮೇಲೆ 10 ಸ್ವರ್ಣ ಮುದ್ರೆಗಳ? ಸಾಂಬಶವ, ಮೊದ್ಲು ಉಸಿರನ್ನ ತೆಗೆದುಕೋ, ನಂತರ ವಿಸ್ತಾರವಾಗಿ ಹೇಳು. ನಿಮ್ಮ ಆಚಾರ್ಯರು ಯಾರ ಮೇಲ್ ಗೆದ್ರು? ಸಾಂಬಾ, ಈ ಗೋವುಗಳು ಗುರುಕುಲನ ಯಾವಾಗ ತಲುಪತ್ತೆ? ಮತ್ತೆ ಕೊಂಬುಗಳ ಮೇಲಿದ್ದ ಸ್ವರ್ಣ ಮುದ್ರೆಗಳನ್ನ ತೆಗ್ದಿದ್ದಾರೆ ತಾನೆ? ಕಾತ್ಯಾಯಿನಿ, ಮೊದ್ಲು ಅವನನ್ನ ನೀರ್ ಕುಡಿಯೋದಕ್ ಬಿಡು. ಈ ಬಾರಿ ಜನಕ ಸಭೆಯಲ್ಲಿ ಜೀವನದ ಮೂಲಭೂತ ಪ್ರಶ್ನೆಗಳ ಮೇಲೆ ಚರ್ಚೆ ಆಯ್ತಾ, ಅಥವಾ ಕಾವ್ಯರಸ ಮಾತ್ರ ನಡೀತಾ? ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಜನಕ ಸಭೆಯಲ್ಲಿ ಜೀವನದ ಮೌಲಿಕ ಪ್ರಶ್ನೆಗಳ ಮೇಲೆ ಚರ್ಚೆ ಆಯ್ತು. ಜನಕನ ಸಭೆ, ಮಿಥಿಲೆಯ ರಾಜ ಜನಕನ ಸಭೆ. ತನ್ನ ಕಾಲದಲ್ಲಿ ಅದು ಪ್ರಶ್ನೆ ಹಾಗೂ ಉತ್ತರಗಳಿಗೆ ಪ್ರಸಿದ್ಧವಾಗಿತ್ತು. ದೂರ ದೂರದಿಂದ ವಿಚಾರ ಮಾಡುವವರು ಜನಕನ ಸಭೆಗೆ ಬರ್ತಿದ್ರು. ತುಂಬಾ ದಿನಗಳವರೆಗೆ ಈ ಕ್ರಮ ನಡೆಯುತ್ತಿತ್ತು. ರಸಪ್ರಶ್ನೆ, ಪ್ರಶ್ನೋತ್ತರ, ಉತ್ತರ ನೀಡು, ಉತ್ತರ ಹುಡುಕು, ಇದೇ ಉದ್ದೇಶವಾಗಿತ್ತು. ಆದ್ರೆ ಈ ಬಾರಿ ವಿಚಿತ್ರ ಘಟನೆ ನಡೆಯಿತು. ಜ್ಞಾನದ ಚರ್ಚೆ ಮಾಡುವಂತವರು ಜ್ಞಾನದ ಅಹಂಕಾರದಲ್ಲಿ ಗರ್ವ ಹೊಂದಿದ್ದಾರೆ ಅಂತ ರಾಜ ಜನಕನಿಗೆ ಗೊತ್ತಾಯ್ತು. ಹೀಗಾಗಿ ಸತ್ಯದ ಅನ್ವೇಷಣೆ ಕಡಿಮೆ, ಜ್ಞಾನಗರ್ವಿಗಳು ಅಧಿಕವಾಗ್ತಿದ್ದಾರೆ. ಅದಕ್ಕಾಗಿ ರಾಜ ಜನಕನು ಸತ್ರದ ಕೊನೆಯಲ್ಲಿ ಘೋಷಣೆ ಮಾಡಿದರು. ಯಾರು ತನ್ನನ್ನು ಶ್ರೇಷ್ಠ ಹಾಗೂ ಬ್ರಹ್ಮನಿಷ್ಠನೆಂದು ತಿಳಿಯುತ್ತಾರೋ ಅವರು ಪ್ರತಿ ಕೊಂಬಿನ ಮೇಲೆ 10 ಸ್ವರ್ಣ ಮುದ್ರೆಗಳನ್ನು ಹೊಂದಿರುವ 1000 ಗೋವುಗಳನ್ನು ತೆಗೆದುಕೊಂಡು ಹೋಗಬಹುದು. ಸಭೆಯಲ್ಲಿ ಎಲ್ಲರೂ ಮೌನಿಗಳಾದ್ರು. ಯಾವ ವಿದ್ವಾಂಸನೂ ಮುಂದೆ ಬಂದು ಗೋವುಗಳನ್ನ ತೆಗೆದುಕೊಳ್ಳೋ ಸಾಹಸಕ್ಕೆ ಕೈ ಹಾಕ್ಲಿಲ್ಲ. ಸ್ವಲ್ಪ ಸಮಯದವರೆಗೂ ಯಾರು ಏನೂ ಹೇಳಿಲ್ಲ. ಎಲ್ಲರೂ ಶಾಂತರಾಗಿರುವುದನ್ನ ಕಂಡು ನಮ್ಮ ಆಚಾರ್ಯರು ಸಭೆಯಲ್ಲಿ ಎದ್ದು ನಿಂತು ನಮ್ಮ ಕಡೆ ನೋಡಿ ಏನಂತ ಹೇಳಿದರು ಗೊತ್ತಾ? ಸಾಂಬಶ್ರವ, ಆಜ್ಞೆ ನೀಡಿ ಆಚಾರ್ಯರೇ. ನೀನು ಎಲ್ಲಾ ಗೋವುಗಳನ್ನು ನೋಡಿಕೋ. ಎಲ್ಲ ಗೋವುಗಳನ್ನ ಆಚಾರ್ಯರು ತೆಗೆದುಕೊಂಡು ಹೋಗೋದನ್ನ ನೋಡಿ ಸಭೆಯಲ್ಲಿ ಕೋಲಾಹಲವಾಯಿತು. ಅದೇ ಕ್ಷಣದಲ್ಲಿ ರಾಜ ಜನಕನ ಯಜ್ಞದ ಪ್ರಧಾನ ಹೋತ ಆಚಾರ್ಯ ಅಶ್ವಲರು ನಮ್ಮ ಆಚಾರ್ಯರಿಗೆ ಸವಾಲು ಹಾಕಿದರು. ಯಾಜ್ಞವಲ್ಕ್ಯ, ನೀನು ಶ್ರೇಷ್ಠನೆಂದು ಸಾಬೀತುಪಡಿಸದೆ ಗೋವುಗಳನ್ನ ನೀನು ಹೇಗೆ ತೆಗೆದುಕೊಂಡು ಹೋಗುವೆ? ಆಚಾರ್ಯ, ಇಲ್ಲಿ ಯಾರೆಲ್ಲ ಶ್ರೇಷ್ಠ ಬ್ರಹ್ಮನಿಷ್ಠರಿದ್ದಾರೋ ಅವರಿಗೆ ನಾನು ಪ್ರಣಾಮ ಮಾಡ್ತೇನೆ. ಆದ್ರೆ ನಾನು ಯಾವಾಗ ಹೇಳಿದೆ ನಾನು ಶ್ರೇಷ್ಠ ಅಂತ? ನಾನು ಗೋವುಗಳನ್ನ ಯಾಕೆ ತೆಗೆದುಕೊಂಡು ಹೋಗ್ತಿದ್ದೇನೆಂದ್ರೆ ನನಗೆ ಅವುಗಳ ಅವಶ್ಯಕತೆ ಇರೋದ್ರಿಂದ. ಯಾಜ್ಞವಲ್ಕ್ಯ, ನಿನ್ನನ್ನ ಹೊರತು ಇಲ್ಲಿರುವ ಬೇರೆ ಯಾರಿಗೂ ಗೋವುಗಳಾಗಲಿ ಧನದ ಅವಶ್ಯಕತೆ ಇಲ್ಲ ಅಂತ ತಿಳಿದಿದೀಯಾ? ಈಗಲೇ ನಿನ್ನ ಶಿಷ್ಯರನ್ನು ತಡಿ. ಎಲ್ಲಿವರೆಗೂ ಈ ಪೂರ್ತಿ ಸಭೆಯನ್ನ ಪರಾಜಿತಗೊಳಿಸೋದಿಲ್ವೋ ಒಂದು ಗೋವನ್ನು ನೀನು ತಗೊಂಡು ಹೋಗಾಗಿಲ್ಲ. ಆಚಾರ್ಯ, ಎಲ್ಲ ಗೋವುಗಳು ಇಲ್ಲಿಯೇ ನಿಂತಿವೆ. ಈಗ ಯಾರು ಬೇಕಾದರೂ ನನಗೆ ಸವಾಲು ಹಾಕಬಹುದು. ಒಬ್ಬೊಬ್ಬರಾಗಿ ಎಲ್ಲಾ ವಿದ್ವಾಂಸರು ನಮ್ಮ ಆಚಾರ್ಯರಿಗೆ ಪ್ರಶ್ನೆ ಕೇಳಿದ್ರು. ಆಚಾರ್ಯ ಅಶ್ವಲ, ಆಚಾರ್ಯ ಆರ್ತಭಾಗ, ಆಚಾರ್ಯ ಭುಜ್ಯು, ಆಚಾರ್ಯ ಉಶಸ್ತಿ, ಆಚಾರ್ಯ ಕಹೋಳ, ಆಚಾರ್ಯ ಆರುಣಿ ಉದ್ದಾಲಕ, ವಿದುಷಿ ಗಾರ್ಗಿ, ತೇಜಸ್ವಿ ವಿದಗ್ಧ. ಆದರೆ ಇವರ್ಯಾರು ನಮ್ಮ ಆಚಾರ್ಯರ ಮುಂದೆ ನಿಲ್ಲೋಕಾಗ್ಲಿಲ್ಲ. ಹೇಗ್ ನಿಲ್ತಾರೆ? ನಿನ್ನ ಆಚಾರ್ಯರು ಶ್ರೇಷ್ಠರು, ಹೌದಲ್ವಾ ಮೈತ್ರಿ? ನಿನ್ನ ಆಚಾರ್ಯರು ಏನ್ ಗೆದ್ರು ಸಾಂಬಶ್ರವ? ಅಮ್ಮ, ಪರಾಜಯ ಜ್ಞಾನವಲ್ಲ, ಅಹಂಕಾರವಾಗತ್ತೆ. ನಿನ್ನ ಆಚಾರ್ಯರ ವಿನಮ್ರತೆ ಗೆದ್ದಿದೆ, ಹಾಗೆ ವಿದ್ವಾಂಸರ ಅಹಂಕಾರ ಸೋತಿದೆ. ಅಮ್ಮ, ನಮ್ಮ ಆಚಾರ್ಯರು ಶ್ರೇಷ್ಠರಲ್ಲವೇ? ಮತ್ತೊಬ್ಬರನ್ನ ಪರಾಜಿತಗೊಳಿಸೋದ್ರಲ್ಲಿ ಶ್ರೇಷ್ಠತೆ ಇಲ್ಲ.
ಹಾಗಾದ್ರೆ ರಾಜ ಜನಕ ನಮ್ಮ ಆಚಾರ್ಯರಿಗೆ ಗೋವುಗಳನ್ನ ಯಾಕೆ ಕೊಟ್ರು? ಯಾಕಂದ್ರೆ ನಿನ್ನ ಆಚಾರ್ಯರು ಇನ್ನೊಬ್ಬರ ಶ್ರೇಷ್ಠತೆಗೆ ಸವಾಲ್ ಹಾಕ್ಲಿಲ್ಲ. ಬೇರಾರು ಮುಂದೆ ಬಾರದಿದ್ದನ್ನು ಕಂಡು ನಿಮ್ಮ ಆಚಾರ್ಯರು ಗೋವುಗಳನ್ನ ತೆಗೆದುಕೊಂಡ್ರು. ಎಲ್ರೂ ಅಭಿಮಾನದ ಬಗ್ಗೆ ಚಿಂತಿಸ್ತಿರುವಾಗ ನಿಮ್ಮ ಆಚಾರ್ಯರು ಅವಶ್ಯಕತೆ ನೋಡಿದ್ರು. ಗೋವುಗಳು ಯಾರಿಗ್ ಸಿಗ್ಬೇಕು? ಶ್ರೇಷ್ಠರಾದವ್ರಿಗೋ ಅಥವಾ ಅದರ ಅವಶ್ಯಕತೆ ಇರೋರ್ಗೋ? ರಾಜ ಜನಕ ಜೀವನದ ನೇರ ಪ್ರಶ್ನೆಗಳಿಗೆ ನೇರವಾದ ಉತ್ತರ ಹುಡುಕ್ತಾ ಇದ್ರು. ಶ್ರೀ ಗುರುಭ್ಯೋ ನಮಃ. ಕೆಲವು ದಿನಗಳ ನಂತರ ಆಚಾರ್ಯ ಯಾಜ್ಞವಲ್ಕ್ಯರು ತಮ್ಮ ವಿಜಯ ಹಾಗೂ ಪುರಸ್ಕಾರಗಳೊಂದಿಗೆ ತಮ್ಮ ಆಶ್ರಮವನ್ನು ತಲುಪಿದರು. ನಾವು ಮನುಷ್ಯನ ಮುಂದಿರೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಕ್ಕಾಗ್ತಿಲ್ಲ ಮೈತ್ರಿ. ಬದಲಾಗಿ ಶಾಸ್ತ್ರಾರ್ಥದ ಭೂಮಿ ಯುದ್ಧ ಭೂಮಿಯಾಗಿ ಬದಲಾಗ್ತಿದೆ. ಅಲ್ಲಿ ಕತ್ತಿ ನಡೆಯೋದಿಲ್ಲ ಅಷ್ಟೇ, ಆದರೆ ಶಬ್ದಗಳಲ್ಲಿ, ವಿಚಾರಗಳಲ್ಲಿ ಅದೇ ಹಿಂಸೆ. ಇನ್ನೊಬ್ಬರನ್ನ ಸಣ್ಣವನು ಅಂತ ತೋರಿಸೋದ್ರಲ್ಲಿ ನಾವು ಯಾವುದೇ ಅವಕಾಶವನ್ನು ಬಿಡ್ತಿಲ್ಲ. ಒಮ್ಮೆ ವರ್ಣ ಹಾಗೂ ಜಾತಿ ಹೆಸರಲ್ಲಿ, ಒಮ್ಮೆ ರೂಪದ ಹೆಸರಲ್ಲಿ, ಒಮ್ಮೆ ವೈಭವ ಹಾಗೂ ಸಂಪತ್ತಿನ ಹೆಸರಲ್ಲಿ, ಒಮ್ಮೆ ಜ್ಞಾನದ ಹೆಸರಲ್ಲಿ ಇನ್ನೊಬ್ಬರನ್ನ ದಮನ ಮಾಡೋದ್ರಲ್ಲಿ ಮನುಷ್ಯ ಯಾವ ಅವಕಾಶನೂ ಬಿಡ್ತಾ ಇಲ್ಲ. ನಾನಿದೆಲ್ಲವನ್ನ ತಿಳಿದಿದ್ದೇನೆ. ನನ್ನ ಸತ್ಯ ಕೊನೆಯ ಸತ್ಯವಾಗಿದೆ. ಈ ಅಜ್ಞಾನದ ಭಾರವನ್ನು ಹೊತ್ಕೊಂಡು ಅವನು ಎಲ್ಲ ಕಡೆ ಸುತ್ತಾ ಇದ್ದಾನೆ. ವ್ಯಕ್ತಿ ಕತ್ತಿಯನ್ನ ಕೋಶದಲ್ಲಿಟ್ಕೊಂಡು ತರ್ಕವನ್ನ ಮಾಡ್ತಾನೆ. ಮತ್ತೆ ತನ್ನ ತರ್ಕವನ್ನ ಸತ್ಯ ಅಂತ ಸಾಬೀತುಪಡಿಸೋದಿಕ್ಕೆ ಮತ್ತೆ ಕತ್ತಿಯನ್ನು ತೆಗಿತಾನೆ. ಮೈತ್ರಿ, ಒಂದೊಂದ್ಸರಿ ಯೋಚಿಸ್ತೀನಿ, ಸತ್ಯ ಹಾಗೂ ಸುಳ್ಳಿನ ಮಧ್ಯೆ ಕೇವಲ ಕತ್ತಿ ಅಲಗಿನಷ್ಟೇ ದೂರ ಇದೆ ಅಂತ. ಸತ್ಯವನ್ನ ಕತ್ತಿಯಿಂದ ಕೊಲ್ಲಲಾಗದೇ ಇದ್ರೆ ಮತ್ತೆ ಶಬ್ದಗಳಿಂದ ಹಿಂಸೆ ಯಾಕೆ? ಏನು ಕುತರ್ಕ ಹಿಂಸೆ ಅಲ್ವಾ? ಜನಕ ಸಭೆಯಲ್ಲಿ ಯಾರ್ದಾದ್ರೂ ಮೃತ್ಯು ಆಯ್ತೆ? ಹಾ ಮೈತ್ರಿ, ವಿದಗ್ಧ ಸತ್ತೋದ. ಆಚಾರ್ಯ ವಿದಗ್ಧ, ಈ ಸಭೆ ನಿಮ್ಮ ಜ್ಞಾನದ ಸಮ್ಮಾನ ಮಾಡುತ್ತೆ. ಆದ್ರೂ ಎಲ್ರೂ ನೋಡ್ತಾ ಇದ್ದಾರೆ, ತಾವು ಕುತರ್ಕ ಮಾಡ್ತಿದ್ದೀರಾ. ನಿಮ್ಮ ಪ್ರಶ್ನೆ ಸಮಾಪ್ತವಾಗಿದೆ. ಆದ್ರೂ ಸಭೆಯಲ್ಲಿ ನನ್ನನ್ನು ಲಜ್ಜಿತನಾಗ್ಸೋದಿಕ್ಕೆ ತಾವು ಸುಮ್ಮನೆ ಅರ್ಥಹೀನ ಪ್ರಶ್ನೆಗಳನ್ನ ರಚಿಸ್ತಾ ಇದ್ದೀರಾ. ಇರಬಹುದು, ನನ್ನ ಪ್ರಶ್ನೆಗಳು ಸಮಾಪ್ತವಾಗಿರಬಹುದು. ಯಾಜ್ಞವಲ್ಕ್ಯ, ನಿನ್ನ ಬಳಿ ಪ್ರಶ್ನೆಗಳು ಇರಬಹುದಲ್ಲ? ಹಾಗಾದರೆ ನೀನೇ ಪ್ರಶ್ನೆ ಕೇಳು. ನನ್ನ ಪ್ರಶ್ನೆಗಳಿಗೆ ತಮ್ಮಿಂದ ಉತ್ತರ ಬರಲಿಲ್ಲ ಅಂದ್ರೆ ನಿಮ್ಮ ತಲೆ ದೇಹದಿಂದ ಬೇರೆ ಆಗುತ್ತೆ ವಿದಗ್ಧ. ಆಚಾರ್ಯರೇ, ಆ ಅವಕಾಶ ನಿನಗೆ ನೀಡುವುದಿಲ್ಲ ಯಾಜ್ಞವಲ್ಕ್ಯ. ಅಪಯಶಕ್ಕಿಂತ ದೊಡ್ಡ ಮೃತ್ಯು ಇನ್ನೊಂದಿಲ್ಲ. ಆಚಾರ್ಯ, ಶಾಂತರಾಗಿ ಕೇಳು ಯಾಜ್ಞವಲ್ಕ್ಯ. ಅಥವಾ ನಿನ್ನ ಶಿಷ್ಯರಿಗೆ ನಿನ್ನ ಪ್ರಾಣವನ್ನು ರಕ್ಷಿಸಲು ತಯಾರಾಗಲು ಹೇಳು. ಆಚಾರ್ಯರೇ, ಕತ್ತಿಯನ್ನ ಕೆಳಗಿಡಿ ಆಚಾರ್ಯರೇ. ಪ್ರಶ್ನೆ ಕೇಳು ಯಾಜ್ಞವಲ್ಕ್ಯ. ಇಂದು ಈ ಕತ್ತಿಯಿಂದ ನಿನ್ನ ಅಹಂಕಾರ ತುಂಡು ತುಂಡುಗಳಾಗುತ್ತವೆ. ಕೇಳು. ವಿದಗ್ಧ, ದೇವತೆಗಳಿಗಿಂತ ಉತ್ತಮ ಮನುಷ್ಯ ಯಾರೆಂದು ತಿಳಿಸು. ಉತ್ತರ ನೀಡು ವಿದಗ್ಧ.
ಇದೇನಿದು? ಸತ್ತೋಗ್ಬಿಟ್ರು. ಇದೇನಿದು? ಆಚಾರ್ಯ ಏನಾಯ್ತು? ಅಯ್ಯೋ, नायमात्मा प्रवचनेन लभ्यो न मेधया न बहुना श्रुतेन नायमात्मा प्रवचनेन लभ्यो न मेधया न बहुना श्रुतेन नायमात्मा प्रवचनेन लभ्यो न मेधया न बहुना श्रुतेन यमेवैष वृणुते तेन लभ्यः तस्यैष आत्मा विवृणुते तनुं स्वाम् यमेवैष वृणुते तेन लभ्यः तस्यैष आत्मा विवृणुते तनुं स्वाम्. ಹೇಗ್ ಕಾಣಿಸ್ತಾ ಇದ್ದೀನಿ ನಾನು? ಮೈತ್ರೇಯಿ ತನ್ನ ಕೈಯಾರೆ ನನ್ನ ಅಲಂಕರಿಸಿದಾಳೆ. ನೋಡ್ತಾ ಇದ್ದೀನಿ, ವಯಸ್ಸಿನ ಜೊತೆಗೆ ನೀನು ಮತ್ತಷ್ಟು ಸುಂದರಳಾಗಿ ಕಾಣೋ ಪ್ರಯತ್ನ ಮಾಡ್ತಿದೀಯ. ಯಾಕೆ ಮಾಡ್ಬಾರ್ದು? ಅಲ್ಲ, ಸುಂದರವಾಗಿರೋದು ಒಂದ್ ರೀತಿ ಹಿಂಸೆ ಅಲ್ವೇನು? ಸೌಂದರ್ಯ ನಿಮ್ಗೆ ಸುಖ ಕೊಡಲ್ವೇನು? ಇದನ್ನೆಲ್ಲ ನಾನು ಇನ್ಯಾರ್ಗಾಗಿ ಮಾಡ್ಬೇಕು? ನಿಮ್ಗೋಸ್ಕರನೇ. ಹೇಳಿ, ನೀವ್ ನನ್ನ ಯಾಕೆ ಕರೆದ್ರಿ? ಕಾತ್ಯಾಯಿನಿ, ನಾನು ಸನ್ಯಾಸವನ್ನ ಸ್ವೀಕರಿಸಿ ಯೋಚಿಸ್ತಾ ಇದ್ದೀನಿ. ಯಾಕೆ? ಈಗ ನಾನ್ ನಿಮಗ್ ಸುಖ ಕೊಡ್ತಿಲ್ವಾ? ಶಾಸ್ತ್ರಾರ್ಥ ನಿಮ್ಗೆ ವಿಜಯದ ಸುಖ ಕೊಡ್ತಿಲ್ವೇನು? ಅಕ್ಷಯವಾದ ಯಶ ಹಾಗೂ ಕೀರ್ತಿ ನಿಮ್ಗೆ ಸುಖ ಕೊಡ್ತಿಲ್ವೇ? ನಿತ್ಯ ಬೆಳೀತಾ ಇರೋ ಸಮ್ಮಾನ ನಿಮಗ್ ಸುಖ ಕೊಡ್ತಿಲ್ವೇ? ನದಿ ಧಾರೆ ಥರ ನಿಮ್ ಹತ್ರ ಹರಿದು ಬರ್ತಾ ಇರೋ ವಿಪುಲ ಧನ ನಿಮಗ್ ಸುಖ ಕೊಡ್ತಿಲ್ವೇ? ಮತ್ ಯಾಕೆ ಹೋಗ್ಬೇಕು ಅಂತಿದ್ದೀರಾ? ನೀವ್ ನಿಮ್ಮ ಪರಾಕ್ರಮದಿಂದ ಧನ ಗೆದ್ದಿದ್ದೀರಾ, ಐಶ್ವರ್ಯ ಗೆದ್ದಿದ್ದೀರಾ, ಮತ್ತದನ್ನ ಅನುಭವಿಸೋ ಆಸೆ ಯಾಕಿಲ್ಲ? ನನಗ್ ಗೊತ್ತು, ನೀವು ವೃದ್ಧರಲ್ಲ. ಈಗ ನಾನು ನಿಮ್ಮನ್ನ ವೃದ್ಧರನ್ನಾಗಿ ಮಾಡಿದೆ. ಮನ್ಸಿಗೆ ಯಾವತ್ತಾದ್ರೂ ವಯಸ್ಸಾಗತ್ತಾ? ಇಲ್ಲ ಯೌವನದ ಸುಖಗಳ ಕಾಮನೆ ಯಾವತ್ತಾದ್ರೂ ಕಮ್ಮಿ ಆಗಿದ್ಯಾ? ಅದಕ್ಕೆ ನಿಮ್ ಮನ್ಸಲ್ಲಿ ನೀವಿನ್ನೂ ಯುವಕ ಅನ್ಕೊಳ್ಳಿ. ನೀವು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಮತ್ ನಾನ್ ಮೈತ್ರಿಗೂ ಹೇಳ್ತೀನಿ, ಆಕೆನೂ ನಿಮ್ಮ ಮನ್ಸನ್ನ ವೈರಾಗ್ಯದಿಂದ ದೂರ ಮಾಡೋ ಪ್ರಯತ್ನ ಮಾಡ್ತಾಳೆ. ಮೈತ್ರಿ, ಸ್ವಾಮಿ, ಕಾತ್ಯಾಯಿನಿ ಹೇಳ್ತಾ ಇದ್ಲು ನೀವು ಮನೆ ಬಿಟ್ಟು ಹೋಗೋದ್ರ ಬಗ್ಗೆ ಯೋಚಿಸ್ತಿದ್ದೀರಾ ಅಂತ. ಹಾ ಮೈತ್ರಿ, ಹೀಗಾಗಿ ನಾನು ಎಲ್ಲಾ ಪದಾರ್ಥಗಳನ್ನ, ಆಶ್ರಮದ ಗೋವುಗಳನ್ನ, ಧನ ಎಲ್ಲವನ್ನೂ ನಿಮ್ಮಿಬ್ಬರಿಗೂ ಸಮನಾಗಿ ಹಂಚಿಬಿಡೋಣ ಅಂತ. ಯಾಕೆಂದ್ರೆ ನಾನು ಹೋದ್ಮೇಲೆ ನಿಮ್ಮಿಬ್ಬರಲ್ಲೂ ಕಲಹ ಆಗ್ಬಾರ್ದು. ಒಂದು ಮಾತು ಕೇಳಲ್ಲ ಸ್ವಾಮಿ? ಹಾ, ಕೇಳು. ನೀವು ಅನ್ನ ಹಾಗೂ ಗೋವಿನ ಭಾಗದ ಬಗ್ಗೆ ಮಾತಾಡ್ತಾ ಇದ್ದೀರಾ. ಈ ಪ್ರಪಂಚದ ಎಲ್ಲಾ ಸಂಪತ್ತು ನನಗೆ ಸಿಕ್ಕಿದ್ರೂ ನನಗೆ ಸುಖ ಸಿಗತ್ತೆ ಅಂತ ಹೇಳ್ತೀರಾ? ಆಗ ನಾನು ಜನ್ಮ ಹಾಗೂ ಮೃತ್ಯುವಿನ ಭಯದಿಂದ ಮುಕ್ತಳಾಗ್ತೀನ? ಇಲ್ಲ ಪ್ರಿಯೆ, ನೀನು ಕೇವಲ ಸುಖಗಳನ್ನ ಭೋಗಿಸಬಹುದು. ಯಾವುದನ್ನ ಧನ ಖರೀದಿಸುತ್ತೋ, ಯಾವುದನ್ನ ಧನ ಖರೀದಿಸಕ್ಕಾಗಲ್ವೋ ಅದನ್ನ ಹೇಗೆ ಪ್ರಾಪ್ತಿ ಮಾಡ್ಕೊಳ್ತೀಯ? ಅಮೃತದ ಆಶೆ ಧನದಿಂದ ಕೊಳ್ಳಕ್ಕಾಗೋದಿಲ್ಲ. ಹಾಗಾದ್ರೆ ಈ ಧನ ಸಂಪತ್ತು ನನಗೆ ಯಾವ ಕಾರ್ಯಕ್ಕೆ? ನನಗೆ ಚಿರಂತರ ಸುಖವನ್ನ ನೀಡದೇ ಇರೋಂಥದ್ದು. ನೀವು ಈ ಧನ ಸಂಪತ್ತಿನ ಪ್ರಲೋಭನೆ ನನಗ್ ನೀಡಬೇಡಿ ಸ್ವಾಮಿ. ಇಲ್ಲಿವರೆಗೂ ನಾನು ತಿಳ್ಕೊಂಡಿರೋದಿಷ್ಟೇ, ಮನುಷ್ಯ ತನ್ನ ಹತ್ತಿರ ಇರೋ
ತನ್ನ ಅಧಿಕಾರವನ್ನ ಅಥವಾ ಯಾವುದೇ ವಸ್ತುವನ್ನ ಎಲ್ಲಿವರೆಗೂ ಬಿಡಲ್ಲ ಅಂದ್ರೆ ಅದಕ್ಕಿಂತ ಉತ್ತಮವಾದ ವಸ್ತು ಅವನಿಗೆ ಸಿಗೋವರೆಗೂ. ಮನುಷ್ಯ ಅಷ್ಟು ಸುಲಭಕ್ಕೆ ತನ್ನ ಹಳೆ ವಸ್ತ್ರವನ್ನು ಸಹ ಬಿಡಲ್ಲ. ಅಂದಮೇಲೆ ನೀವು ಯಾವ ವಸ್ತುವಿಗಾಗಿ ಈ ಪ್ರಪಂಚ ಬಿಡೋದಕ್ ತಯಾರಾಗಿದ್ದೀರಾ? ಯಾವುದದು? ಅದಕ್ಕಾಗಿ ಆಚಾರ್ಯ ಯಾಜ್ಞವಲ್ಕ್ಯರಂತ ಬುದ್ಧಿವಂತರು ಎಲ್ಲವನ್ನೂ ತ್ಯಜಿಸಲಿಕ್ಕೆ ತಯಾರಾಗಿದ್ದಾರೆ. ಮೈತ್ರೇಯಿ, ಈ ಜಗತ್ತಿಗೆ ತಿಳಿಯುತ್ತೆ ನಾನು ಎಲ್ಲವನ್ನ ಗೆದ್ದಿದ್ದೀನಿ ಅಂತ. ನಾನು ನನ್ನ ಪುರುಷಾರ್ಥದಿಂದ ಇನ್ನೊಬ್ಬರ ಮೇಲೆ ವಿಜಯ ಪಡೆದಿದ್ದೀನಿ ಅಂತ. ಆದ್ರೆ ಅದು ವಿಜಯನ? ಒಂದ್ ವೇಳೆ ಸಂಪೂರ್ಣ ಪೃಥ್ವಿಯ ಸಾಮ್ರಾಜ್ಯ ನನಗೆ ಸಿಕ್ಬಿಟ್ರೂ ಕೂಡ ಆಗ ನಾನು ವಿಜಯಿನ? ನನಗರ್ಥ ಆಗ್ಲಿಲ್ಲ ಸ್ವಾಮಿ. ವಿಜಯದ ಆಕಾಂಕ್ಷೆ ಯಾಕೆ ಹೇಳು? ಸುಖವು ವಿಜಯದಲ್ಲಿದೆಯಾ ಅಥವಾ ಸುಖದ ಅಭಾವ ಇನ್ನೊಬ್ಬರ ಮೇಲೆ ವಿಜಯಕ್ಕಾಗಿ ಉತ್ತೇಜಿಸುತ್ತಾ? ಇನ್ನೊಬ್ಬರ ಮೇಲಿನ ವಿಜಯ ಅದು ಅಂತಿಮ ವಿಜಯನ? ವಿಜಯಕ್ಕೆ ಅಂತ್ಯವಿದೆಯಾ ಅಥವಾ ಸುಖ ವಿಜಯಕ್ಕಿಂತ ಮಿಗಿಲಾದುದ? ತನ್ನನ್ನು ಬಂಧನಗಳಿಂದ ಮುಕ್ತನನ್ನಾಗಿಸೋದೆ ನಿಜವಾದ ವಿಜಯ. ಇದನ್ನೇ ತನ್ನ ಮೇಲಿನ ವಿಜಯ ಅಂತಾರ? ಮೈತ್ರೇಯಿ, ತನ್ನನ್ನ ತಾನು ತಿಳ್ಕೊಳ್ಳೋದೇ ವಿಜಯ. ಸ್ವಾಮಿ, ಇದನ್ನೇ ಋಷಿಗಳು ಅಮರತ್ವ ಅಂತ ಕರೆಯೋದಾ? ಆ ಸತ್ಯವನ್ನ ತಿಳ್ಕೊಳ್ಳೋದೇ ಅಮರತ್ವ ಅನ್ಸ್ಕೊಳ್ಳುತ್ತೆ. ಎಲ್ಲಾ ಭಯಗಳಿಂದ ಮುಕ್ತಿಯೇ ಅಮರತ್ವವಾಗಿದೆ. ಮೃತ್ಯುವಿನ ಭಯ, ಅಸುರಕ್ಷೆಯ ಭಯ, ದುಃಖದ ಭಯ, ಪೀಡೆಯ ಭಯ, ಯಾವುದು ಹತ್ರ ಇದೆಯೋ ಅದನ್ನ ಕಳ್ಕೊಳ್ಳೋಂಥ ಭಯ. ಯಾವುದು ಗೊತ್ತಿಲ್ವೋ, ಯಾವುದು ಅಜ್ಞಾತವೋ ಅದರ ಭಯ. ಈ ಭಯವನ್ನ ದಾಟಿದಾಗ ಅಮರತ್ವ. ಬಹುಶಃ ಈ ಅಮರತ್ವಕ್ಕಾಗಿಯೇ ಯೋಧರು ರಣಭೂಮಿಯಲ್ಲಿ ಪ್ರಾಣ ಬಿಡ್ತಾರೆ ಹಾಗೂ ಋಷಿ ಗಾಢವಾದ ಅಂಧಕಾರದಿಂದ ತುಂಬಿದ ವನದಲ್ಲಿ ಅಲಿತಾರೆ. ಸ್ವಾಮಿ, ನೀವು ಬಂಧನಗಳಿಂದ ಮುಕ್ತಿ ಹಾಗೂ ಅಮರತ್ವದ ಉಪಾಸನೆ ಬಯಸ್ತಾ ಇದ್ದೀರಾ. ಹಾಗಾದ್ರೆ ನನ್ನ ಹಾಗೂ ಕಾತ್ಯಾಯಿನಿಯ ಪ್ರೇಮದಿಂದಲೂ ಮುಕ್ತಿ ಬಯಸ್ತಾ ಇದ್ದೀರಾ? ಮೈತ್ರೇಯಿ ಇದೇನನ್ನ ಕೇಳಿದ್ಲು? ಏನು ಪ್ರೇಮ, ಸ್ನೇಹ ಹಾಗೂ ಮಮತೆಯು ಬಂಧನವೇ? ಇದರಿಂದ ಯಾಜ್ಞವಲ್ಕ್ಯರು ಮುಕ್ತರಾಗಬೇಕಾ? ಮೈತ್ರೇಯಿ, ಪತ್ನಿಗೆ ತನ್ನ ಪತಿಯು ಪ್ರಿಯವಾಗುವುದು ಅವನಾಕೆನ ಪ್ರೀತಿಸ್ತಾನೆ ಅಂತಲ್ಲ. ಪತ್ನಿಗೆ ಪತಿ ಪ್ರಿಯವಾಗೋದು ಯಾಕೆ ಅಂದ್ರೆ ಅವಳು ತನ್ನನ್ನ ಪ್ರೀತಿಸ್ತಾಳೆ. ಪತ್ನಿಯು ತನ್ನ ಪತಿಗೆ ಪ್ರಿಯವಾಗುವುದು ಆಕೆ ಅವನನ್ನ ಪ್ರೀತಿಸ್ತಾಳೆ ಅಂತಲ್ಲ. ಪತಿಗೆ ಪತ್ನಿ ಪ್ರಿಯವಾಗೋದು ಯಾಕೆ ಅಂದ್ರೆ ಅವನು ತನ್ನನ್ನು ಪ್ರೀತಿಸ್ತಾನೆ ಅಂತ. ನವಾ ಅರೇ ಪತ್ಯು ಕಾಮಾಯ ಪತಿಃ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿಃ ಪ್ರಿಯೋ ಭವತಿ. ಮಕ್ಕಳು ನಮಗೆ ಪ್ರಿಯರು, ಅವರು ನಮ್ಮನ್ನು ಪ್ರೇಮಿಸ್ತಾರೆ ಅಂತಲ್ಲ. ಮಕ್ಕಳು ನಮಗೆ ಪ್ರಿಯರು ಏಕೆಂದ್ರೆ ನಾವು ನಮ್ಮನ್ನು ಪ್ರೀತಿಸ್ತೀವಿ. ಈ ಪ್ರಪಂಚ ನಮಗೆ ಪ್ರಿಯ, ಅದು ನಮ್ಮನ್ನು ಪ್ರೀತಿಸುತ್ತೆ ಅಂತ ಅಲ್ಲ. ಈ ಪ್ರಪಂಚ ನಮಗೆ ಪ್ರಿಯ ಏಕೆಂದ್ರೆ ನಾವು ನಮ್ಮನ್ನು ಪ್ರೀತಿಸ್ತೀವಿ. ಅದಕ್ಕೆ ಧನವು ನಮಗೆ ಪ್ರಿಯ, ಅದು ನಮಗೆ ಪ್ರಿಯ ಅಂತ ಅಲ್ಲ. ಧನ ನಮಗೆ ಪ್ರಿಯ ಯಾಕಂದ್ರೆ ಅದು ನಮಗೆ ಸುಖ ನೀಡುತ್ತೆ. ಮೈತ್ರೇಯಿ, ನಾವು ಯಾವುದಾದ್ರೂ ವಸ್ತುವನ್ನ ಅಥವಾ ಯಾವುದಾದ್ರೂ ವ್ಯಕ್ತಿಯನ್ನ ಪ್ರೀತಿಸ್ತೇವೋ ಅದು ನಮಗೆ ದುಃಖವನ್ನು ನೀಡ್ತಿರುವಾಗ ನಾನು ಆ ಪ್ರತಿ ವ್ಯಕ್ತಿಯನ್ನ, ಪ್ರತಿ ವಸ್ತುವನ್ನ ಪ್ರೀತಿಸ್ತೇನೆ. ಯಾವುದು ಆನಂದವನ್ನು ನೀಡುತ್ತೋ ನಾನು ನನ್ನನ್ನು ಪ್ರೀತಿ ಮಾಡ್ತೀನಿ. ಹೀಗಾಗಿ ನಾನು ಅದನ್ನ ಪ್ರೀತಿಸ್ತೇನೆ ಯಾವ್ದು ನನಗೆ ಆನಂದ ನೀಡುತ್ತೋ ಅದನ್ನ. ಯಾಕಂದ್ರೆ ನನ್ನನ್ನು ನಾನು ಪ್ರೀತಿಸ್ತೇನೆ. ಹೀಗಾಗಿ ನನ್ನ ಸ್ವಭಾವ ಆನಂದವಾಗಿದೆ. ಮೈತ್ರಿ, ಈ ಆತ್ಮ ಆನಂದ ಸ್ವರೂಪದ್ದಾಗಿದೆ. ಹೀಗಾಗಿಯೇ ಮೈತ್ರಿ, ಈ ಆತ್ಮವನ್ನು, ಆನಂದವನ್ನು ತಿಳಿಬೇಕು. ಈ ಎಲ್ಲ ಪ್ರಪಂಚವೂ ಇರೋದು ನನಗಾಗಿಯೇ. ಹೀಗಾಗಿಯೇ ನಾನು ಎಲ್ಲ ಸುಖ ಹಾಗೂ ಎಲ್ಲ ದುಃಖವನ್ನು ಬಿಡ್ತಿದ್ದೇನೆ. ನಾನು ದುಃಖ ಹಾಗೂ ಸುಖವನ್ನು ಮೀರಿ ಹೋಗ್ತಾ ಇದ್ದೇನೆ. ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್. ಪ್ರೇಮದ ಈ ಹಿಂದಿನ ವ್ಯಾಖ್ಯಾನ ಇಂದಿಗೂ ಸತ್ಯವೇ? ಒಂದ್ ವೇಳೆ ನಿಮ್ಮಿಬ್ರ ಆತ್ಮ ಹಾಗೂ ಅಮೃತ್ವದ ಚರ್ಚೆ ಮುಗ್ದಿದ್ರೆ
ಭೋಜನ ತಯಾರಾಗಿದೆ. ಮತ್ತೆ ಒಂದ್ ವೇಳೆ ನೀವು ಮರ್ತಿದ್ರೆ ನಾನ್ ನೆನ್ಪಿಸ್ತೀನಿ. ನಾಳೆ ನಿಮ್ಗೆ ಶಾಸ್ತ್ರಾರ್ಥಕ್ಕೆ ಇನ್ನೊಂದು ಆಮಂತ್ರಣ ಇದೆ. ನಿಮಗ್ ಚಿಂತೆ ಇಲ್ದೇ ಇರಬಹುದು, ಆದ್ರೆ ನನಗಿದೆ. ಆಶ್ರಮಕ್ಕೆ ಅಕ್ಕಿ ಎಲ್ಲಿಂದ ಬರ್ಬೇಕು? ಆತ್ಮಾವಾರೇ ದ್ರಷ್ಟವ್ಯಃ ಶ್ರೋತವ್ಯೋ ಮಂತವ್ಯೋ ನಿದಿಧ್ಯಾಸಿತವ್ಯಃ. ಈ ಆತ್ಮವೇ ನೋಡಲು, ಕೇಳಲು ಹಾಗೂ ಧ್ಯಾನ ಮಾಡಲು ಯೋಗ್ಯವಾಗಿದೆ. ಯಸ್ಯ ಪ್ರಸಾದಾತ್ ಭವಮಂಗಲಾರ್ಥಃ